ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ರಮೇಶ್ ನಾಯಕ್ ಡಿಜೆ. ನಾನು ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಅಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಕಾಲೇಜು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಇದಕ್ಕೆ ಅಫಿಲಿಯೇಟೆಡ್ ಆಗಿ ಇರುತ್ತದೆ. ಸರ್, ಈ ಒಂದು 85ನೇ ಅಖಿಲ ಭಾರತೀಯ ಅಂತರ್ ವಿಶ್ವವಿದ್ಯಾಲಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2025-26ರಲ್ಲಿ ರೆಫ್ರಿಯಾಗಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಒಬ್ಬ ರೆಫ್ರಿಯಾಗಿ ಇಂಥ ದೊಡ್ಡ ಕ್ರೀಡಾಕೂಟದಲ್ಲಿ ನೀವು ಒಂದು ಚಾಲೆಂಜನ್ನು ಕೆಲವು ಫೇಸ್ ಮಾಡಬೇಕಾಗ್ತದೆ. ಅಂಥ ಒಂದು ಚಾಲೆಂಜ್ ಏನಾದರೂ ಆಗಿದೆಯಾ ಸರ್? ಎಷ್ಟರ ಮಟ್ಟಿಗೆ? ಅಂದರೆ ಇದು ಈ ಒಂದು 85ನೇ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಇಂಥ ದೊಡ್ಡ ಕ್ರೀಡಾಕೂಟವನ್ನು ಆಯೋಜಿಸುವುದಷ್ಟು ಸುಲಭದ ಕೆಲಸವಲ್ಲ. ಸುಮಾರು 304 ವಿಶ್ವವಿದ್ಯಾಲಯಗಳು 5,000 ವಿದ್ಯಾರ್ಥಿಗಳನ್ನು ಇಲ್ಲಿ ಒಟ್ಟಿಗೆ ಸೇರಿಸಿಕೊಂಡು ಈ ಥರ ಕ್ರೀಡಾಕೂಟವನ್ನು ನಡೆಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಸಾರಿಗೆ ವ್ಯವಸ್ಥೆ ಆಗಲಿ, ಮತ್ತು ಇದು ಟ್ರಾನ್ಸ್ಪೋರ್ಟೇಷನ್ ಮತ್ತು ಇದು ಊಟದ ವ್ಯವಸ್ಥೆಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಆದ್ದರಿಂದ ಈ ಆಳ್ವಾಸ್ ಪ್ರತಿಷ್ಠಾನದ ಆಡಳಿತ ಮಂಡಳಿಯವರಿಗೆ ಮತ್ತು ವಿಶ್ವವಿದ್ಯಾಲಯದವರಿಗೆ ಎಲ್ಲರಿಗೂ ನಾವು ತಾಂತ್ರಿಕ ಅಧಿಕಾರಿಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈ ಒಂದು ಈ ಅಥ್ಲೆಟಿಕ್ ಕ್ರೀಡಾಕೂಟ ನಾವೇನು ಮಾಡ್ತಾ ಇರೋದು ಇದು ಫಸ್ಟೇನೆಲ್ಲ 6ನೇ ಬಾರಿ ಇಲ್ಲಿ ಆಯೋಜನೆ ಮಾಡ್ತಿದ್ದಾರೆ. ಇಲ್ಲಿ ಯಾವುದೇ ಒಂದು ಥರದ ಹಿತಕರಘಟಗಳನ್ನು ನಡೆಸ್ತೇನೆ ಎಲ್ಲ ಟೀಮ್ ಕೊಟ್ಕೊಂಡು ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ನಾವು ತುಂಬ ಇಲ್ಲಿ ಎಕ್ಸ್ಪೀರಿಯೆನ್ಸ್ ತೊಗೊಂಡಿದ್ದೀವಿ. ಮತ್ತು ನಮ್ಮಿಂದ ಕೆಲವು ವಿದ್ಯಾರ್ಥಿಗಳು ಕೂಡ ಇಲ್ಲಿ BPEd ಹುಡುಗರಾಗಲಿ MPEd ಹುಡುಗರಾಗಲಿ ನಮ್ಮಲ್ಲಿರುವಂತಹ ನನ್ನ ಪ್ರತಿಭೆಯನ್ನು ಮತ್ತು ಅವ್ರಿಗೂ ತಿಳಿಸ್ತಾ ಅವರು ತುಂಬ ಇಂಟ್ರೆಸ್ಟಾಗಿ ಕಲಿತಿದ್ದಾರೆ. ಅವ್ರಿಗೂ ಕೂಡ ನಾವು ವಿಶ್ವವಿದ್ಯಾಲಯದ ಪರವಾಗಿ ಆಳ್ವಾಸ್ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸರ್, ನೀವೀಗ ಒಬ್ಬ ರೆಫ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಈಗ ರಿಸಲ್ಟ್ ಅಂತ ಬಂದಾಗ ಒಬ್ಬರು ಸೋಲ್ತಾರೆ, ಒಬ್ಬರು ಗೆಲ್ತಾರೆ. ಆದರೆ ಹೊಗಳೋದು ಮತ್ತು ತೆಗೊಳ್ಳೋದು ರೆಫ್ರಿಗಳನ್ನು. ಸೊ ಆ ಒಂದು ರೀತಿಯಲ್ಲಿ ಅಂಥ ಒಂದು ಅನುಭವ ಎಲ್ಲಾದರೂ ಆಗಿದೆ ಸರ್? ಅಂದರೆ ನಿಮ್ಮ ಫಾಲ್ಟ್ ಅಂತ ಹೇಳಿ, ಅಂದರೆ ಅವರ ಫಾಲ್ಟ್ ಇದ್ದು ನಿಮ್ಮ ಫಾಲ್ಟ್ ಅಂತ ಹೇಳಿದ ಒಂದು ಸಿಚುವೇಶನ್ ಏನಾದರೂ ನಿಮ್ಮ ಲೈಫಲ್ಲಿ ಇದೆಯಾ ಸರ್? ಅಂದರೆ ಮರೆಯಲಾಗದ ಘಟನೆ ಅಂತ ಹೇಳಲಿಕ್ಕೆ. ಅಂದರೆ ಇಲ್ಲಿ ಅಂದರೆ ಈಗ ತಾಂತ್ರಿಕ ಯುಗದಲ್ಲಿ ಎಲ್ಲ ಮೀಡಿಯಾದ ಮತ್ತು ಎಲ್ಲ ಟೆಕ್ನಿಕಲ್ ಇರೋದ್ರಿಂದ ಅಷ್ಟು ಏನು ಸಮಸ್ಯೆಗಳು ಬರ್ತಾ ಇಲ್ಲ. ಈಗ ಮೊದಲು ಥರ ಇದಿಲ್ಲ. ಈಗ ಎಲ್ಲ ಟೆಕ್ನಾಲಜಿ ಬಂದಿರೋದ್ರಿಂದ ನಾವು ಕರೆಕ್ಟಾಗಿ ಎಲ್ಲ ತೀರ್ಪನ್ನು ಕರೆಕ್ಟಾಗಿ ಕೊಟ್ಟಿರ್ತೀವಿ. ಒಂದೊಂದು ಸತಿ ಆಗಿರ್ತವೆ, ಅದನ್ನು ನಾವು ಕರೆಕ್ಷನ್ ಮಾಡ್ಕೊಳ್ತೀವಿ. ಮತ್ತು ಅದು ಮರುಕಳಿಸಿದಾಗ ಎಚ್ಚರಿಕೆಯಿಂದ ನಾವು ಮಾಡ್ತೀವಿ ಮತ್ತು ಮಕ್ಕಳುಗಳು ಹೇಳ್ಕೊಡ್ತೀವಿ. ಆಗುತ್ತೆ, ಕೆಲವೊಂದು ಸತಿ ಆಗುತ್ತೆ. ಸರ್, ನೀವೊಬ್ಬ ಸೀನಿಯರ್ ಆಗಿ ಮುಂದೆ ಬರುವಂತಹ ಈ ಸ್ಪೋರ್ಟ್ಸ್ ಮಕ್ಕಳಿಗೆ ಯಾವ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದಂದರೆ ಇತ್ತೀಚಿನ ಯುಗದಲ್ಲಿ ಅಂದರೆ ನಾವು ಮೆಡಿಕಲ್ ಸ್ಟೂಡೆಂಟಾಗಿ ಹೇಳೋದು ಅಷ್ಟೇ. ಅಂದರೆ ಈ ಕಾಲಘಟ್ಟದಲ್ಲಿ ಏನಂದರೆ ಒತ್ತಡ, ಸ್ಟ್ರೆಸ್ಸು ಮತ್ತು ಓದೋದು ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಒತ್ತಡದ ಇದರಿಂದ ಮಾನಸಿಕವಾಗಿ ಬಳಲ್ತಿದ್ದಾರೆ. ನಾನು ಹೇಳ್ತೇನೆ, ಈ ಫಸ್ಟ್ ಆಫ್ ಆಲು ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ನಾನು ತುಂಬ ಸತಿ ಕೇಳಿದ್ದೀನಿ, ಮಾನಸಿಕ ಒತ್ತಡನ ಜಾಸ್ತಿ ತೊಗೋತಿದ್ದಾರೆ. ಯಾಕಂದರೆ ಅವರಿಗೆ ಓದೋದು ಒತ್ತಡ ಇರುತ್ತೆ. ಹಾಗಾಗಿ ಇಂತಹ ಕ್ರೀಡೆಗಳಲ್ಲಿ ಹೆಚ್ಚು ಭಾಗವಹಿಸೋದ್ರಿಂದ ಒತ್ತಡ ಕಡಿಮೆಯಾಗಿ ಓದು ಕಡೆ ಗಮನನೂ ಬರುತ್ತೆ. ಮತ್ತು ಹೆಲ್ತಿಯಾಗಿರ್ತಾರೆ, ಆರೋಗ್ಯ ಭಾಗ್ಯ ಅನ್ನೋ ಥರ ಫಿಟ್ಟಾಗಿರ್ತಾರೆ. ಹಂಗಾಗಿ ಇಂಥ ಕ್ರೀಡಾಕೂಟಗಳಲ್ಲಿ ಭಾಗವಹಿಸೋದು ಬಹಳ ಉತ್ತಮ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆಯನ್ನು ಹೇಳಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು.